ಪುಟ್ಟ ರೆಡ್ ರೈಡಿಂಗ್ ಹುಡ್. ಒಂದಾನೊಂದು ಕಾಲದಲ್ಲಿ ಒಂದು ಮುದ್ದಾದ ಪುಟ್ಟ ಹುಡುಗಿ ಇದ್ದಳು. ಎಲ್ಲರೂ ಆಕೆಯನ್ನು ಪುಟ್ಟ ರೆಡ್ ರೈಡಿಂಗ್ ಹುಡ್ ಎಂದು ಕರೆಯುತ್ತಾರೆ, ಏಕೆಂದರೆ ಆಕೆ ಯಾವಾಗೂ ಕೆಂಪನ್ನೇ ಹಾಕಿಕೊಳ್ಳುತ್ತಿದ್ದಳು. ಅದು ಆಕೆಯ ಅಜ್ಜಿ ಕೊಟ್ಟಿದ್ದಳು. ಆಕೆಗೆ ಈ ಪುಟ್ಟ ಹುಡುಗಿ ಅಂದರೆ ತುಂಬಾ ಇಷ್ಟವಾಗಿತ್ತು. ಒಂದು ದಿನ ರೆಡ್ ರೈಡಿಂಗ್ ಹುಡ್ನ ತಾಯಿ ಹೇಳಿದಳು, ಈ ಪುಟ್ಟಿಯನ್ನು ನಿಮ್ಮ ಅಜ್ಜಿಗೆ ಕೊಟ್ಟು ಬಾ ಅಂತ ಹೇಳಿದಳು. ಅದರಲ್ಲಿ ಬ್ರೆಡ್, ಬೆಣ್ಣೆ, ಕೇಕ್ ಮತ್ತು ಹಣ್ಣುಗಳು ಇದ್ದವು. ಆಕೆಗೆ ಹುಷಾರಿಲ್ಲ, ಇದನ್ನು ತಗೊಂಡರೆ ಆಕೆ ಹುಷಾರಾಗಬಹುದು. ಆದರೆ ಯಾವ ಅಪರಿಚಿತರ ಹತ್ರ ಮಾತನಾಡಬೇಡ. ಬೇರೆ ಯಾವ ದಾರಿಯಲ್ಲೂ ಹೋಗದೆ ನೇರಾಗಿ ನಿಮ್ಮ ಅಜ್ಜಿಯ ಮನೆಗೆ ಹೋಗು. ಆಕೆಯ ಅಜ್ಜಿಯ ಹಳ್ಳಿ ಕಾಡನ್ನು ದಾಟಿ ಆಚೆ ಇತ್ತು. ರೆಡ್ ರೈಡಿಂಗ್ ಹುಡ್ ನಡೆದು ಹೋದಳು. ಆಕೆ ಕಾಡಿಗೆ ಬಂದಾಗ ಒಂದು ತೋಳ ಬಂದಿತು. ಆಕೆ ಭಯ ಪಡಲಿಲ್ಲ, ಏಕೆಂದರೆ ತೋಳ ಅಪಾಯಕಾರಿ ಎಂದು ಆಕೆಗೆ ತಿಳಿದಿಲ್ಲ. ಶುಭ ದಿನ ಪುಟ್ಟ ರೆಡ್ ರೈಡಿಂಗ್ ಹುಡ್, ತೋಳ ಸ್ವಾಗತಿಸಿತು. ಶುಭ ದಿನ ತೋಳವೇ, ಆ ಪುಟ್ಟ ಹುಡುಗಿಯು ಉತ್ತರಿಸಿದಳು. ಎಲ್ಲಿ ಹೋಗುತ್ತಿರುವೆ ಎಂದು ತೋಳ ಕೇಳಿತು. ನಾನು ನನ್ನ ಅಜ್ಜಿಯನ್ನು ನೋಡಲು ಹೋಗುತ್ತಿದ್ದೇನೆ, ಏಕೆಂದರೆ ಆಕೆಗೆ ಹುಷಾರಿಲ್ಲ. ಆ ಬುಟ್ಟಿಯಲ್ಲಿ ಏನಿದೆ? ನನ್ನ ಅಜ್ಜಿಗೆ ಬ್ರೆಡ್, ಬೆಣ್ಣೆ, ಕೇಕ್ ಮತ್ತು ಹಣ್ಣುಗಳನ್ನು ತಂದಿದ್ದೇನೆ. ಅದ್ಭುತ. ಮತ್ತು ನಿಮ್ಮ ಅಜ್ಜಿ ಎಲ್ಲಿ ವಾಸಿಸುತ್ತಾರೆ? ಆಕೆ ಅವರ ಅಜ್ಜಿ ವಾಸಿಸುವ ಸ್ಥಳವನ್ನು ವಿವರಿಸಿದಳು. ಅವರಿಬ್ಬರು ಒಟ್ಟಿಗೆ ನಡೆದರು. ಮತ್ತೆ ತೋಳ ಮಾತನಾಡಿತು. ಎಷ್ಟು ಸುಂದರ ಹೂವುಗಳು! ನಿಮ್ಮ ಅಜ್ಜಿಗಾಗಿ ಸ್ವಲ್ಪ ಕಿತ್ತು ತಗೊಂಡು ಹೋಗಬಹುದಲ್ವಾ? ಆ ಹುಡುಗಿ ಸುತ್ತ ಇರುವ ಸುಂದರ ಹೂಗಳನ್ನು ನೋಡಿದಳು. ಆಕೆ ಅಜ್ಜಿಗೆ ಸ್ವಲ್ಪ ಹೂವುಗಳನ್ನು ಕೊಟ್ಟು ಸಂತೋಷಪಡಿಸಬೇಕೆಂದುಕೊಂಡಳು. ತಾಯಿ ಹೇಳಿದು ಮರೆತು ದಾರಿ ಬದಲಾಯಿಸಿದಳು. ಹೂವನ್ನು ಕಿತ್ತಲು ಕಾಡಿನ ಒಳಗೆ ಹೋದಾಗ ಆ ತೋಳ ನೇರಾಗಿ ಅಜ್ಜಿಯ ಮನೆಗೆ ಹೋಯಿತು. ತೋಳ ಬಾಗಿಲನ್ನು ತಟ್ಟಿತು. ಒಳಗಡೆಯಿಂದ ಶಬ್ದ ಕೇಳಿಸಿತು. ಯಾರದು? ಅದು ನಾನೇ, ರೆಡ್ ರೈಡಿಂಗ್ ಹುಡ್ ಅನ್ನುತ್ತೆ. ನಾನು ನಿನಗಾಗಿ ಬ್ರೆಡ್, ಬೆಣ್ಣೆ, ಕೇಕ್ ಮತ್ತು ಹಣ್ಣುಗಳನ್ನು ತಂದಿದ್ದೇನೆ. ತೋಳ ರೈಡಿಂಗ್ ಹುಡ್ನ ಸ್ವರದಂತೆಯೇ ಮಾತನಾಡಿತು. ಓ ಸಂತೋಷ, ಬಾಗಿಲನ್ನು ಜೋರಾಗಿ ತಳ್ಳಿ ಒಳಗೆ ಬಾ. ನನಗೆ ಎದ್ದು ಬಂದು ತೆರೆಯಲು ಶಕ್ತಿ ಇಲ್ಲ. ತೋಳ ಬಾಗಿಲು ತೆಗೆದು ಒಳಗೆ ಪ್ರವೇಶಿಸಿತು. ಅದು ಮುದುಕಿಯ ಹಾಸಿಗೆ ಹತ್ರ ಹೋಗಿ ಪೂರ್ತಿಯಾಗಿ ತಿಂದುಬಿಟ್ಟಿತು ಮತ್ತು ಆಕೆಯ ಬಟ್ಟೆಗಳನ್ನು ಧರಿಸಿ ಹಾಸಿಗೆ ಮೇಲೆ ಮಲಗಿತ್ತು. ಪುಟ್ಟ ರೆಡ್ ರೈಡಿಂಗ್ ಹುಡ್ ಅಜ್ಜಿಯ ಮನೆಗೆ ತಲುಪಿದಾಗ ಆಕೆ ಬಾಗಿಲು ತೆರೆದಿರುವುದನ್ನು ನೋಡಿದಳು. ಆಕೆ ಒಳಗೆ ಹೋಗಿ ನೇರಾಗಿ ಹಾಸಿಗೆ ಇರುವ ಕೊಠಡಿಗೆ ಹೋದಳು. ಯಾವಾಗಲೂ ತನ್ನ ಅಜ್ಜಿಯನ್ನು ನೋಡಿ ತುಂಬಾ ಖುಷಿಯಾಗ್ತಿದ್ಲು. ಆದರೆ ಅವತ್ತು ಸ್ವಲ್ಪ ವಿಚಿತ್ರವಾಗನ್ನಿಸ್ತು. ಶುಭೋದಯ ಹೇಳಿದಳು, ಆದರೆ ಅದಕ್ಕೆ ಉತ್ತರ ಬರಲಿಲ್ಲ. ಅಜ್ಜಿ ನೋಡಲು ವಿಚಿತ್ರವಾಗಿ ಅನಿಸಿದಳು. ಓ ಅಜ್ಜಿ, ನಿನ್ನ ಕಿವಿ ಎಷ್ಟು ದೊಡ್ಡದಾಗಿದೆ. ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಸ್ವರ ಬದಲಾಯಿಸಿ ಮಾತನಾಡಿತು. ಓ ಅಜ್ಜಿ, ನಿನ್ನ ಕಣ್ಣು ಎಷ್ಟು ದೊಡ್ಡದಾಗಿದೆ. ಎಲ್ಲ ನಿನ್ನನ್ನು ನೋಡೋದ್ರಲ್ಲಿ ಇದೆ. ಓ ಅಜ್ಜಿ, ನಿನ್ನ ಕೈಗಳು ಎಷ್ಟು ದೊಡ್ಡದಾಗಿದೆ. ಅದು ನಿನ್ನ ಅಪ್ಪಿಕೊಳ್ಳಲು ಅಂತ ಹೇಳುತ್ತೆ. ಓ ಅಜ್ಜಿ, ಎಷ್ಟು ದೊಡ್ಡ ಬಾಯಿ ನಿಂದು. ಅದು ನಿನ್ನನ್ನು ತಿನ್ನೋದಕ್ಕೆ ಅಂತ ತೋಳ ಗರ್ಜಿಸಿ ಹಾಸಿಗೆಯಿಂದ ಎಗರಿ ಅವಳನ್ನು ದಾಳಿ ಮಾಡಿ ಆ ಪುಟ್ಟ ಹುಡುಗಿಯನ್ನು ಮೊತ್ತವಾಗಿ ನುಂಗಿಬಿಡ್ತು. ಅದರ ಹೊಟ್ಟೆ ತುಂಬಿಸಿಕೊಂಡು ತೋಳ ಅಜ್ಜಿಯ ಹಾಸಿಗೆಯ ಮೇಲೆ ಹೋಗಿ ಗೊರಕೆ ಹೊಡೆಯುತ್ತಾ ನಿದ್ದೆ ಮಾಡುತ್ತಿತ್ತು. ಬೇಟೆಗಾರ ಆ ಮನೆಯನ್ನು ದಾಟಿ ಹೋಗುತ್ತಿದ್ದಾಗ
ಆತನಿಗೆ ಆ ಗೊರಕೆ ಶಬ್ದ ಕೇಳಿಸಿ ಮುದುಕಿ ಇಷ್ಟು ಜೋರಾದ ಶಬ್ದ ಮಾಡುವುದು ಆಶ್ಚರ್ಯವಾಗಿತ್ತು. ಆತ ಒಳಗಡೆ ಹೋಗಿ ನೋಡಿದಾಗ ಅದು ತೋಳವಾಗಿತ್ತು. ಹಾಸಿಗೆ ಮೇಲೆ ನಿದ್ರಿಸುತ್ತಿತ್ತು. ಆ ಬೇಟೆಗಾರ ಆ ತೋಳಕ್ಕಾಗಿ ತುಂಬಾ ದಿನಗಳಿಂದ ಕಾಯುತ್ತಿದ್ದ. ಕೊನೆಗೆ ಅದನ್ನು ಕಂಡ. ಇನ್ನೇನು ಆತ ಬಂದೂಕನ್ನು ಎತ್ತಿ ಗುರಿ ಇಡಲು ಹೋದಾಗ ಆತನಿಗೆ ಏನೋ ನೆನಪಿಗೆ ಬಂತು. ಆ ಮುದುಕಿ ಇನ್ನೂ ಇದರ ಹೊಟ್ಟೆಯಲ್ಲಿ ಬದುಕಿರ್ಬೇಕೇನೋ ಅಂದುಕೊಂಡ. ಅದರಿಂದ ಆತ ಕತ್ತರೆಯನ್ನು ತಗೊಂಡು ಅದರ ಹೊಟ್ಟೆಯನ್ನು ಕತ್ತರಿಸಿದ. ಆತ ಪುಟ್ ರೆಡ್ ರೈಡಿಂಗ್ ಹುಡ್ ಇಣುಕಿ ನೋಡಿದ್ದನ್ನು ಕಂಡ. ತಕ್ಷಣ ರೆಡ್ ರೈಡಿಂಗ್ ಹುಡ್ ಹೊರಗೆ ಬಂದಳು. ಬೇಟೆಗಾರ ಇನ್ನೂ ಸ್ವಲ್ಪ ಕತ್ತರಿಸಿದಾಗ ಮುದುಕಿಯು ಹೊರಗೆ ಬಂದಳು. ಪುಟ್ಟ ರೆಡ್ ರೈಡಿಂಗ್ ಹುಡ್ ಸ್ವಲ್ಪ ಕಲ್ಲುಗಳನ್ನು ಶೇಖರಿಸಿ ಅದನ್ನು ಅದರ ಹೊಟ್ಟೆಯೊಳಗೆ ತುಂಬಿದಳು. ತೋಳಕ್ಕೆ ಎಚ್ಚರವಾಗಿ ಎದ್ದು ಓಡಲು ಪ್ರಾರಂಭಿಸಿದಾಗ ಆದರೆ ಆ ಕಲ್ಲುಗಳು ತುಂಬಾ ಭಾರವಾಗಿದ್ದು ತೋಳ ಕೆಳಗೆ ಬಿದ್ದು ಹೋಯಿತು. ಬೇಟೆಗಾರ ತಕ್ಷಣ ಬಂದೂಕನ್ನು ತಗೊಂಡು ಅದನ್ನು ಗುರಿ ಇಟ್ಟು ಸುಟ್ಟು ಹಾಕಿದ. ಕೊನೆಗೆ ಆ ತೋಳ ಸತ್ತು ಹೋಯಿತು. ಆ 3 ಜನ ಕೇಕ್ ಅನ್ನು ತಿಂದು ಆಚರಿಸಿದರು. ಆ ತೋಳದಿಂದ ಯಾವುದೇ ಅಪಾಯವಿಲ್ಲ ಎಂದು ಸಂತೋಷಪಟ್ಟರು. ಆಗ್ಲಿಂದ ರೆಡ್ ರೈಡಿಂಗ್ ಹುಡ್ ಇನ್ನೆಂದಿಗೂ ದಾರಿ ತಪ್ಪಿ ಹೋಗಬಾರದೆಂದು ನಿರ್ಧರಿಸಿದಳು. ಮತ್ತೆ ತನ್ನ ತಾಯಿ ಹೇಳುವ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳಬೇಕೆಂದು ಅಂದುಕೊಳ್ತಾಳೆ. ಮುದುಕಿ ಮತ್ತೆ ಕುಂಬಳಕಾಯಿ. ಒಂದಾನೊಂದು ಕಾಲದಲ್ಲಿ ಸಕ್ಕು ಎಂಬ ಮುದುಕಿ ಇದ್ದಳು. ಆಕೆ ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು. ಹಳ್ಳಿಯ ಸುತ್ತ ಎಲ್ಲಾ ಕಡೆಯೂ ಕಾಡಿತ್ತು. ಸಖು ತುಂಬಾ ವಯಸ್ಸಾದವಳು, ಆದರೆ ತುಂಬಾ ಚೂಟಿಯಾದ ಹೆಣ್ಣು. ಆಕೆ ಒಬ್ಬಳೇ ಜೀವಿಸುತ್ತಿದ್ದಳು. ಆಕೆಗೆ ಮದುವೆಯಾದ ಒಂದು ಮಗಳು ತುಂಬಾ ಸಂತೋಷವಾಗಿದ್ದಳು. ಆಕೆ ಕಾಡನ್ನು ದಾಟಿ ಇನ್ನೊಂದು ಕಾಡಲ್ಲಿ ವಾಸಿಸುತ್ತಿದ್ದಳು. ಒಂದು ದಿನ ಸಖು ಆಕೆ ಮಗಳನ್ನು ನೋಡಬೇಕೆಂದುಕೊಂಡಳು. ಆಕೆಯ ಮಗಳಿಗೆ ಬೇಕಾದನ್ನು ತಯಾರು ಮಾಡಿದಳು. ಆಕೆ ಆಹಾರವನ್ನು ಒಂದು ಬುಟ್ಟಿಯಲ್ಲಿ ಹೊತ್ತುಕೊಂಡು ಪ್ರಯಾಣ ಮಾಡಿದಳು. ಆಕೆ ಕಾಡಿನಲ್ಲಿ ಒಂಟಿಯಾಗಿ ಹೋಗುತ್ತಿದ್ದಳು. ಆ ಕಾಡು ತುಂಬಾ ದಟ್ಟವಾದದ್ದು ಮತ್ತು ಕ್ರೂರ ಪ್ರಾಣಿಗಳಿಂದ ತುಂಬಿತ್ತು. ಸ್ವಲ್ಪ ದೂರ ನಡೆದ ಮೇಲೆ ಆಕೆ ಸುಸ್ತಾಗಿ ಒಂದು ಹಳೆ ಮರದ ಕೆಳಗೆ ಕುಳಿತಳು. ಸ್ವಲ್ಪ ವಿಶ್ರಾಂತಿ ಪಡೆದ ಮೇಲೆ ಆಕೆ ಸ್ವಲ್ಪ ಆಹಾರ ಪಡೆಯಲು ನಿರ್ಧರಿಸಿದಳು. ಆಕೆ ಬುತ್ತಿಯನ್ನು ತೆಗೆದು ಆಹಾರವನ್ನು ತಿನ್ನಲು ಶುರು ಮಾಡಿದಳು. ಇದ್ದಕ್ಕಿದ್ದಂತೆ ಪೊದೆಯಿಂದ ಏನೋ ಶಬ್ದಗಳನ್ನು ಕೇಳಿಸಿಕೊಂಡಳು. ಆಕೆ ತನ್ನ ಕತ್ತನ್ನು ತಿರುಗಿ ನೋಡಿದಾಗ ಒಂದು ದೊಡ್ಡ ಕೆಟ್ಟ ತೋಳ ಅವರ ಕಡೆಗೆ ಬರುತ್ತಿತ್ತು. ಆಕೆ ತೋಳವನ್ನು ನೋಡಿ ತುಂಬಾ ಭಯಪಟ್ಟಳು, ಆದರೆ ತುಂಬಾ ಧೈರ್ಯವಾಗಿರಲು ನಿರ್ಧರಿಸಿದಳು. ನಿನಗೇನ್ ಬೇಕು? ನಾನು ಹಸಿವಿನಿಂದ ಇದ್ದೇನೆ, ಅದರಿಂದ ನಿನ್ನ ತಿನ್ನುತ್ತೇನೆ. ಸಖು ತುಂಬಾ ಚುರುಕಾದವಳು. ಆಕೆ ಹೇಳಿದಳು, ನೀನು ತಿನ್ನಬೇಕಾದ್ರೆ ಆಗಲಿ ತಿನ್ನು ಅಂತ. ನಾನು ಒಂದು ಬಲಹೀನವಾದ ಮತ್ತು ಹುಷಾರಿಲ್ಲದ ಹೆಂಗಸು. ನಿನ್ನ ಜೊತೆ ಜಗಳ ಮಾಡಲಾರೆ. ಆದರೆ ನೀನು ನನ್ನ ಈಗ ತಿಂದರೆ ನಿನಗೆ ಬರೀ ಮೂಳೆಗಳು ಇರುತ್ತವೆ, ಮಾಂಸವಿರುವುದಿಲ್ಲ. ನಾನು ನನ್ನ ಮಗಳ ಮನೆಗೆ ಹೋಗುತ್ತಿದ್ದೇನೆ. ಅಲ್ಲಿ ನಾನು ಸ್ವಲ್ಪ ದಿನ ಇರುತ್ತೇನೆ. ನಾನು ಆರೋಗ್ಯಕರ ಆಹಾರ ತಿಂದು ಗಟ್ಟಿಯಾಗಿ ಬರುತ್ತೇನೆ. ಆಗ ನೀನು ನನ್ನ ತಿನ್ನಬಹುದು. ತೋಳ ಒಂದು ಕ್ಷಣ ಯೋಚಿಸಿ ಹೇಳಿತು, ನೀನು ಖಂಡಿತವಾಗ್ಲೂ ಹಿಂತಿರುಗಿ ಬರುವೆಯಾ ಎಂದು. ಸಕ್ಕು ಹೇಳಿದಳು, ನೀನು ನನ್ನ ನಂಬಬಹುದು ಎಂದು. ತೋಳ ಆಕೆಯನ್ನು ಕಳುಹಿಸಲು ನಿರ್ಧರಿಸಿತು ಹಾಗೂ ಆಕೆಯ ಪ್ರಯಾಣವನ್ನು ಮುಂದುವರಿಸಿದಳು. ಆಕೆ ಮುಂದೆ ನಡೆದಾಗ ಒಂದು ಹುಲಿಯನ್ನು ಭೇಟಿ ಮಾಡಿದಳು. ಹುಲಿ ಅಂದ್ಕೊಳ್ಳುತ್ತೆ, ಓ ಏನು ಆಹಾರದ ಹಬ್ಬ, ನಾನು ಅಂದ್ಕೊಳ್ತೇನೆ ಈ ದಿನ ನಮ್ಮ ಅದೃಷ್ಟದ ದಿನ ಅಂತ.
ನಾನು ತುಂಬಾ ದಿನದ ನಂತರ ಮನುಷ್ಯನನ್ನು ತಿನ್ನುತ್ತೇನೆ. ಹೇ ಮುದುಕಿ, ನಿನ್ ಕಡೆ ಸಾರಿ ಬೇಡಿಕೋ, ನಾನು ಈಗ ತಿನ್ನುತ್ತೇನೆ. ಸಕ್ಕು ತೋಳವನ್ನು ಏಮಾರಿಸಿದ ಹಾಗೆ ಹುಲಿಯನ್ನು ಯಾಮಾರಿಸಲು ಅಂದುಕೊಳ್ಳುತ್ತೆ. ಹಾ ಹುಲಿರಾಯ, ನಿನ್ನನ್ನು ತಿನ್ನಬೇಕಾದ್ರೆ ತಿನ್ನು. ನಾನು ಒಂದು ಬಲಹೀನವಾದ ಮುದುಕಿ, ನಿನ್ನನ್ನು ತಡೆಯಲು ಆಗದು. ಆದ್ರೆ ನೀನು ತಿನ್ನುವ ಮೊದಲು ನಾನು ನಿನಗೆ ಏನೋ ಹೇಳಬೇಕಾಗಿದೆ. ಏನ್ ಹೇಳಬೇಕಾದ್ರೂ ಬೇಗ ಹೇಳು, ನಾನು ತುಂಬಾ ಹಸಿವಿಂದ ಇದ್ದೇನೆ. ನನ್ನ ನೋಡು, ತುಂಬಾ ಬಲಹೀನ ಮತ್ತು ಸಣ್ಣಗಿದ್ದೇನೆ. ನಾನು ಕೇವಲ ಹಾಗೆ ಇದ್ದೇನೆ ಅಷ್ಟೇ. ಈಗ ನೀನು ನನ್ನ ತಿಂದ್ರೆ ಬರೀ ನಿನ್ನ ಬಾಯಿಗೆ ಮೂಳೆಗಳು ಸಿಗುತ್ತವೆ. ನಾನು ನನ್ನ ಮಗಳ ಹತ್ರ ಹೋಗುತ್ತಿದ್ದೇನೆ. ಅಲ್ಲಿ ನಾನು ಸ್ವಲ್ಪ ದಿನ ಇರುತ್ತೇನೆ. ಆರೋಗ್ಯಕರ ಆಹಾರ ತಿಂದು ಬಲವಾಗಿ ಬರುತ್ತೇನೆ. ಆಗ ನೀನು ನನ್ನನ್ನು ತಿನ್ನಬಹುದು ಎಂದು ಹೇಳಿದಳು. ನನ್ನ ಮೂರ್ಖ ಅಂದುಕೊಂಡ್ಯಾ? ನನ್ನ ಮಧ್ಯಾಹ್ನದ ಆಹಾರ ಬಿಟ್ಕೊಡೋಕೆ? ಸರಿ, ನೀನು ಬರೀ ಮೂಳೆಗಳು ತಿನ್ನಬೇಕೆಂದುಕೊಂಡ್ರೆ ತಿನ್ನಬಹುದು. ಹುಲಿ ಒಂದು ಕ್ಷಣ ಯೋಚಿಸಿ ಹೇಳಿತು, ನೀನು ನಿಜವಾಗ್ಲೂ ಹಿಂತಿರುಗುವೆಯಾ ಎಂದು ಕೇಳಿತು. ನೀನು ನನ್ನ ನಂಬಬಹುದು. ಹುಲಿ ಅವಳನ್ನು ಕಳುಹಿಸಿಬಿಡಲು ನಿರ್ಧರಿಸಿತು. ಸಕ್ಕು ತನ್ನ ಪ್ರಯಾಣ ಸಾಗಿಸಿದಳು. ಮುಂದೆ ಹೋಗುತ್ತಿರುವಾಗ ಆಕೆ ಸಿಂಹವನ್ನು ನೋಡಿದಳು. ಸಿಂಹ ಮುದುಕಿಯನ್ನು ನೋಡಿ ತುಂಬಾ ಖುಷಿಯಾಯಿತು. ಕೊನೆಗೂ ನಾನು ತುಂಬಾ ದಿನಗಳ ನಂತರ ಮನುಷ್ಯನನ್ನು ತಿನ್ನುತ್ತಿದ್ದೇನೆ ಅಂದುಕೊಂಡಿತು. ಇವತ್ತು ತುಂಬಾ ಒಳ್ಳೆ ದಿನ. ಹೇ ಮುದುಕಿ, ನಿನ್ನ ಕೊನೆಯ ಪ್ರಾರ್ಥನೆಗಳು ಹೇಳಿಕೋ, ನಾನು ನಿನ್ನ ತಿಂದು ಬಿಡುತ್ತೇನೆ. ಸಕ್ಕು ತೋಳವನ್ನು ಹಾಗೂ ಹುಲಿಯನ್ನು ಯಾಮಾರಿಸಿದ ಹಾಗೆ ಸಿಂಹವನ್ನು ಯಾಮಾರಿಸಲು ನಿರ್ಧರಿಸಿದಳು. ಹೇ ಕಾಡಿನ ರಾಜ, ನೀನ್ ನನ್ನ ತಿನ್ನಬೇಕೆಂದುಕೊಂಡ್ರೆ ತಿನ್ನು. ಆದ್ರೆ ನಾನು ತುಂಬಾ ಬಲಹೀನ ಮುದುಕಿ, ನಿನ್ನನ್ನು ತಡೆಯಲು ಆಗದು. ಆದ್ರೆ ನೀನು ನನ್ನ ತಿನ್ನೋಕ್ಕೂ ಮುಂಚೆ ನಿನಗೆ ಒಂದು ವಿಷಯ ಹೇಳ್ಬೇಕಂತ ಅನ್ಕೊಂತಾ ಇದ್ದೀನಿ. ಬಾಯಿ ಮುಚ್ಚು, ನೀನ್ ಹೇಳೋದು ನಾನು ಕೇಳಿಸ್ಕೊಳ್ಳಲ್ಲ. ನಾನು ತುಂಬಾ ಹಸಿವಾಗಿದ್ದೇನೆ. ನಾನು ನಿನ್ನ ತಿನ್ನುತ್ತೇನೆ. ನನ್ನನ್ನು ನೋಡು, ನಾನು ತುಂಬಾ ಸಣ್ಣ ಮತ್ತು ಬಲಹೀನ. ಸುಮ್ಮನೆ ಹಾಗೆ ಇದ್ದೇನೆ ಅಷ್ಟೇ. ಈಗ ನೀನು ನನ್ನ ತಿಂದ್ರೆ ಬರೀ ಮೂಳೆಗಳು ನಿನ್ನ ಬಾಯಿಗೆ ಸಿಗುತ್ತವೆ. ನಾನು ನನ್ನ ಮಗಳ ಜಾಗಕ್ಕೆ ಹೋಗುತ್ತಿದ್ದೇನೆ. ಅಲ್ಲಿ ಸ್ವಲ್ಪ ದಿನ ಇರುತ್ತೇನೆ. ಒಳ್ಳೆ ಆಹಾರ ತಿಂದು ಬಲವಾಗಿ ಬರುತ್ತೇನೆ. ನಂತರ ನಿನ್ನನ್ನ ತಿನ್ನು. ನಾನು ನಿನ್ನ ಹೋಗೋಕೆ ಬಿಡಲು ಮೂರ್ಖ ಅಂದ್ಕೊಂಡ್ಯಾ? ಸರಿ, ನೀನು ಬರೀ ಮೂಳೆ ತಿನ್ನಬೇಕೆಂದ್ಕೊಂಡ್ರೆ ಬಂದು ತಿಂದು ಹೋಗು. ಸಿಂಹ ಒಂದು ಕ್ಷಣ ಯೋಚಿಸಿ ಹೇಳಿತು, ನಿಜವಾಗ್ಲೂ ಹಿಂತಿರುಗಿ ಬರುವೆಯಾ ಅಂತ ಕೇಳಿತು. ಸಕ್ಕು ಹೇಳಿದಳು, ನೀನ್ ನನ್ನ ನಂಬಬಹುದು ಎಂದು ಸಿಂಹ ಅವಳನ್ನು ಬಿಟ್ಟು ಬಿಡಲು ನಿರ್ಧರಿಸಿತು. ಹೆಂಗಸು ದೇವರಿಗೆ ಧನ್ಯವಾದ ಹೇಳಿಕೊಂಡು ಮಗಳ ಮನೆ ಕಡೆ ಹೋದಳು. ಸ್ವಲ್ಪ ದೂರ ನಡೆದ ನಂತರ ಮಗಳ ಮನೆ ಕಡೆ ಸೇರಿದಳು. ಆಕೆ ಮಗಳನ್ನು ನೋಡಿ ತುಂಬಾ ಖುಷಿಯಾದ್ಲು. ಸಕ್ಕು ತಾನು ಮಾಡಿದ ತಿಂಡಿಯನ್ನು ಮಗಳಿಗೆ ಕೊಟ್ಟಳು. ಅವರು ತಿಂಡಿ ತಿಂದು ಮುಗಿಸಿದ ಮೇಲೆ ಆಕೆಗೆ ನಡೆದ ಎಲ್ಲಾ ವಿಷಯವನ್ನು ಮಗಳಿಗೆ ಹೇಳಿದಳು. ಅದು ತೋಳ, ಹುಲಿ ಮತ್ತು ಸಿಂಹದ ಬಗ್ಗೆ. ಮಗಳು ಹೇಳಿದಳು, ದೇವ್ರೇ, ನೀನು ಸುರಕ್ಷಿತವಾಗಿ ಹಿಂತಿರುಗಿದೆ. ನೀನು ಇಲ್ಲೇ ನನ್ನೊಂದಿಗೆ ಸ್ವಲ್ಪ ದಿನ ಇರಬಹುದು. ಮುದುಕಿ ಸ್ವಲ್ಪ ದಿನ ಮಗಳ ಮನೆಯಲ್ಲೇ ಇದ್ದಳು. ಆಕೆ ವಿಧ ವಿಧವಾದ ಆಹಾರವನ್ನು ದಿನನಿತ್ಯ ತಿನ್ನುತ್ತಾ ಸಂತೋಷವಾಗಿದ್ದಳು. ಆಕೆ ಸ್ವಲ್ಪ ದಪ್ಪ ಆದ್ಲು. ಸ್ವಲ್ಪ ದಿನಗಳ ನಂತರ ಸಕ್ಕು ಹಿಂತಿರುಗಿ ಹೋಗಲು ನಿರ್ಧರಿಸಿದಳು. ಆಕೆ ಮಗಳ ಹತ್ತಿರ, ನನಗೆ ಇಲ್ಲಿ ತುಂಬಾ ಚೆನ್ನಾಗಿತ್ತು, ಆದ್ರೆ ಈಗ ನಾನು ಮನೆಗೆ ಹಿಂತಿರುಗಿ ಹೋಗಲೇಬೇಕು. ಆದ್ರೆ ಈಗ ತೋಳ, ಹುಲಿ ಮತ್ತು ಸಿಂಹದ ಬಗ್ಗೆ ಭಯ ಪಡ್ತಾಳೆ. ಮಗಳು ಸಹ ಅಮ್ಮನಂತೆ ತುಂಬಾ ಚುರುಕು. ಚಿಂತೆ ಮಾಡಬೇಡ ಅಮ್ಮ, ಇದಕ್ಕೆ ಯಾವ್ದಾದ್ರೂ ದಾರಿ ಹುಡುಕ್ತೇನೆ.
ಆಕೆ ತೋಟದಿಂದ ಒಂದು ದೊಡ್ಡ ಕುಂಬಳಕಾಯನ್ನು ತಂದಳು. ಆ ಮೊತ್ತ ಕುಂಬಳಕಾಯನ್ನು ಖಾಲಿ ಮಾಡಿ ಅದರಲ್ಲಿ ತನ್ನ ಅಮ್ಮನನ್ನು ಕುಳಿತುಕೊಳ್ಳಲು ಹೇಳಿದಳು. ಹೋಗೋ ದಾರಿಯಲ್ಲಿ ಯಾವ್ದಾದ್ರೂ ಪ್ರಾಣಿಯನ್ನು ಭೇಟಿ ಮಾಡಿದ್ರೆ ನನಗೆ ಯಾವ ಮುದುಕಿನೂ ಗೊತ್ತಿಲ್ಲ, ನಡಿ ಕುಂಬಳಕಾಯಿ ಟುನ್ 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 ಅಂತ ಹೇಳು. ಸಕು ಆಕೆಯ ಮಗಳಿಗೆ ವಿದಾಯ ಹೇಳಿ ಆಕೆ ಕುಂಬಳಕಾಯಲ್ಲಿ ಕುಳಿತು ಕಾಡಲ್ಲಿ ನಡೆಯಲು ಶುರು ಮಾಡಿದಳು. ಸ್ವಲ್ಪ ಮುಂದೆ ಹೋದಾಗ ಸಿಂಹವನ್ನು ಭೇಟಿ ಮಾಡಿದಳು. ಹೇ ಕುಂಬಳಕಾಯ್, ಯಾವ್ದಾದ್ರೂ ಮುದುಕಿಯನ್ನು ನೋಡಿದ್ಯಾ? ಆಕೆ ಸ್ವಲ್ಪ ದಿನದ ನಂತರ ಬರ್ಬೇಕಾಯ್ತು. ಕುಂಬಳಕಾಯಿ ಹೇಳಿತು, ನಂಗೆ ಯಾವ ಮುದುಕಿನೂ ಗೊತ್ತಿಲ್ಲ, ನಡಿ ನನ್ನ ಕುಂಬಳಕಾಯಿ ಟುನ್ ಟುನ್ ಟುನ್. ಸಿಂಹ ಗೊಂದಲಗೊಂಡು ಕುಂಬಳಕಾಯನ್ನು ಬಿಟ್ಬಿಡ್ತು. ಸಕ್ಕು ಪ್ರಯಾಣವನ್ನು ಮುಂದುವರಿಸಿದಳು. ಇನ್ನು ಸ್ವಲ್ಪ ಮುಂದೆ ಹುಲಿಯನ್ನು ಭೇಟಿ ಮಾಡಿತು. ಅದು ಕುಂಬಳಕಾಯಿ ನಡೆಯೋದನ್ನ ನೋಡಿ ಆಶ್ಚರ್ಯಪಟ್ಟಿತು. ಏ ಕುಂಬಳಕಾಯ್, ನಾನೊಂದು ಮುದುಕಿಗೋಸ್ಕರ ಕಾಯ್ತಿದ್ದೇನೆ, ನೀನು ನೋಡಿದೆಯಾ? ಕುಂಬಳಕಾಯಿ ಉತ್ತರಿಸಿತು, ನನಗೆ ಯಾವ ಮುದುಕಿನೂ ಗೊತ್ತಿಲ್ಲ, ನಡಿ ನನ್ನ ಕುಂಬಳಕಾಯಿ ಟುನ್ ಟುನ್ ಟುನ್. ಹುಲಿ ಆಕೆಯನ್ನು ನಂಬಿ ಬಿಟ್ಬಿಡ್ತು. ಹೋಗೋ ದಾರಿಲಿ ತೋಳವನ್ನು ನೋಡಿತು. ತೋಳ ಕೇಳಿತು, ಹೇ ಕುಂಬಳಕಾಯ್, ಮುದುಕಿಯನ್ನು ನೋಡಿದೆಯಾ? ಆಕೆ ಸ್ವಲ್ಪ ದಿನಗಳ ನಂತರ ಬರ್ಬೇಕಾಗಿತ್ತು. ಕುಂಬಳಕಾಯಿ ಹೇಳಿತು, ನಾನು ಯಾವುದೇ ಮುದುಕಿಯನ್ನು ನೋಡಿಲ್ಲ, ನಡಿ ನನ್ನ ಕುಂಬಳಕಾಯಿ ಟುನ್ ಟುನ್ ಟುನ್. ತೋಳ ಮುದುಕಿಯನ್ನು ಬಿಟ್ಬಿಡುತ್ತೆ. ಆಕೆ ತೋಳವನ್ನು, ಸಿಂಹವನ್ನು, ಹುಲಿಯನ್ನು ಯಾಮಾರಿಸಿತು. ಇನ್ನು ಸ್ವಲ್ಪ ದೂರ ನಡೆದ ಮೇಲೆ ಆಕೆಯ ಮನೆಯನ್ನು ಸುರಕ್ಷಿತವಾಗಿ ಸೇರಿದಳು. ಆಕೆಯ ಬುದ್ಧಿವಂತ ಮಗಳ ಉಪಾಯದಿಂದ ಮುದುಕಿ ಪ್ರಾಣ ಉಳಿತು. ನಂತರ ಸಂತೋಷವಾಗಿ ಜೀವಿಸಿದಳು. ರಾಜಕುಮಾರಿ ಮತ್ತು ಡ್ರ್ಯಾಗನ್. ಶಿವಾಲಯದ ರಾಜ್ಯವನ್ನು ಹರಿಸೇನ ಎಂಬ ಧೈರ್ಯಶಾಲಿ ರಾಜ ಆಳುತ್ತಿದ್ದ. ಆ ರಾಜ ಮತ್ತು ರಾಣಿಗೆ ಮಕ್ಕಳಿಲ್ಲದ ಚಿಂತೆ ಇತ್ತು. ಅವರು ಯಾವಾಗೂ ದೇವರಿಗೆ ಪ್ರಾರ್ಥಿಸುತ್ತಿದ್ದರು. ದೇವರ ದಯೆಯಿಂದ ಒಂದು ಶುಭ ದಿನದಂದು ರಾಣಿ ಒಂದು ಸುಂದರವಾದ ಹೆಣ್ಣು ಮಗುಗೆ ಜನ್ಮ ಕೊಟ್ಟಳು. ಅವಳಿಗೆ ವೀರ ಎಂದು ಹೆಸರಿಟ್ಟರು. ರಾಜ್ಯದ ಎಲ್ಲ ಜನರು ಆ ಮಗು ಹುಟ್ಟಿದ ಬಗ್ಗೆ ಖುಷಿ ಪಟ್ರು. ರಾಜಕುಮಾರಿ ವೀರ ಬೆಳೆಯುತ್ತಾ ಬೆಳೆಯುತ್ತಾ ಪುಸ್ತಕ ಓದೋದು, ಬರೆಯೋದನ್ನ ಮಾಡ್ತಿದ್ಲು. ರಾಜ ಅವಳಿಗೆ ಕತ್ತಿ ಯುದ್ಧ, ಕುದುರೆ ಸವಾರಿ, ಈಟಿ ಯುದ್ಧವನ್ನು ಮತ್ತು ಇನ್ನೂ ತುಂಬಾ ಕೌಶಲ್ಯಗಳು ಸಹ ಕಲಿಸಿದ್ದ. ತುಂಬಾ ಬೇಗನೆ ರಾಜಕುಮಾರಿ ವೀರ ಮಹಾನ್ ಯೋಧೆ ಆದಳು. ರಾಜ್ಯದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಹಾಗೂ ಸಾಮರಸ್ಯವಾಗಿ ಜೀವಿಸಿದರು. ಒಂದು ದಿನ ಮಂತ್ರಿಗೆ ಒಂದು ವಾರ್ತೆ ಬಂತು. ಅದು ಪಕ್ಕದ ರಾಜ್ಯದವರು ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಲು ಸಂಚು ಮಾಡ್ತಿದ್ದಾರೆ ಅಂತ. ವಯಸ್ಸಾಗಿದ್ದರಿಂದ ರಾಜ ತನ್ನ ಸೈನ್ಯವನ್ನು ಯುದ್ಧಕ್ಕೆ ಬಿಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ರಾಜ ತನ್ನ ಮಗಳು ವೀರಾಳನ್ನು ಆತನ ಸ್ಥಾನವನ್ನು ತಗೊಳ್ಳಲು ಹೇಳಿದ. ಪಕ್ಕದ ರಾಜ್ಯದ ರಾಜ ದಾಳಿ ಮಾಡಲು ಬಂದಾಗ ರಾಜಕುಮಾರಿ ವೀರ ಧೈರ್ಯವಾಗಿ ಅವಳ ಗುಂಪನ್ನು ಕಳಿಸಿದಳು. ಅವರು ಶತ್ರುಗಳೊಂದಿಗೆ ಹೋರಾಡಿ ಗೆದ್ರು. ರಾಜ್ಯದ ಎಲ್ಲ ಜನರು ಆ ವಿಜಯವನ್ನು ಕೊಂಡಾಡಿದರು. ಆದ್ರೆ ಪಕ್ಕದ ರಾಜ್ಯದ ರಾಜ ರಾಜಕುಮಾರಿಯ ಕೈಯಲ್ಲಿ ಯುದ್ಧ ಸೋತಿದ್ದಕ್ಕೆ ತುಂಬಾ ಚಿಂತಿಸುತ್ತಿದ್ದ. ಈಗ ಆತನಿಗೆ ಚೆನ್ನಾಗಿ ಅರ್ಥ ಆಯಿತು, ಆ ಧೈರ್ಯವಾದ ರಾಜಕುಮಾರಿ ಹಾಗೂ ಆಕೆಯ ಸೈನ್ಯದ ಎದುರು ಯುದ್ಧ ಗೆಲ್ಲಲು ಆಗೋಲ್ಲ ಅಂತ. ಆದ್ರಿಂದ ತನ್ನ ತಮ್ಮನಾದ ಕೇತುವಿನ ಸಹಾಯ ತಗೊಳ್ಳಲು ನಿರ್ಧರಿಸಿದ. ಕೇತು ಒಂದು ದುಷ್ಟ ಮತ್ತು ದುರುಳ ಜಾದೂಗಾರ. ಆ ದುಷ್ಟ ಅಣ್ಣ ತಮ್ಮಂದಿರು ಯೋಜನೆ ಹಾಕಿದರು. ಅದು
ಕೇತು ನಿಶಬ್ದವಾಗಿ ಹರಿಸೇನನ ಅರಮನೆಗೆ ಪ್ರವೇಶಿಸಿ ರಾಜ ಮತ್ತು ರಾಣಿಯನ್ನು ಸೆರೆ ಹಿಡಿಯುತ್ತೇನೆ ಅಂತ, ನಂತರ ರಾಜಕುಮಾರಿಯನ್ನು ತನ್ನ ರಾಜ್ಯವನ್ನು ಒಪ್ಪಿಸಲು ಕೇಳುತ್ತೇನೆ. ಅವರ ಉಪಾಯದಂತೆ ಒಂದು ರಾತ್ರಿ ದುಷ್ಟ ಜಾದುಗಾರ ಕೇತು ಅವನ ಶಕ್ತಿಗಳಿಂದ ಅಲ್ಲಿಂದ ಮಾಯೆಯಾದನು. ಅವನು ಹರಿಸೇನನ ಅರಮನೆಗೆ ಪ್ರವೇಶಿಸಿ ರಾಜ ಮತ್ತು ರಾಣಿಯನ್ನು ಬಂಧಿಸಿದ. ಅವರನ್ನು ಕಟ್ಟಿಹಾಕಿ ರಾಜನ ಕೊಠಡಿಯಲ್ಲಿ ಇಟ್ಟನು. ಹಾಗೂ ರಾಜಕುಮಾರಿ ವೀರ ಮತ್ತು ಅವಳ ಸೈನಿಕರು ಅವರನ್ನು ಬಿಡಿಸಲು ಪ್ರಯತ್ನಿಸಿದರು. ಆದ್ರೆ ಅವರಿಂದ ಆಗ್ಲಿಲ್ಲ. ಏಕೆ ಅಂದ್ರೆ ಅದು ಕೇತುವಿನ ಮಾಯೆಯಿಂದ. ಕೇತು ವೀರಾಳನ್ನು ರಾಜ್ಯವನ್ನು ತಮ್ಮನಿಗೆ ಒಪ್ಪಿಸಲು ಕೇಳಿದ. ಈಗ ರಾಜಕುಮಾರಿಗೆ ಬೇರೆ ದಾರಿ ಕಾಣಲಿಲ್ಲ. ಅವಳ ತಂದೆ ತಾಯಿಯ ಬಗ್ಗೆ ಚಿಂತೆ ಮಾಡಿದ್ಲು. ಅವಳು ತನ್ನ ಮಂತ್ರಿಗಳನ್ನು ಕರೆದು ತುರ್ತು ಸಭೆ ಇಟ್ಟಳು. ಅವರ ತಂದೆ ತಾಯಿರನ್ನ ಆ ದುಷ್ಟ ಜಾದುಗಾರನಿಂದ ಬಿಡಿಸುವುದರ ಬಗ್ಗೆ ಚರ್ಚಿಸಿದರು. ಅವರು ಹೇಳಿದರು, ನೀನು ಬೆಟ್ಟದ ಆ ಕಡೆ ಇರುವ ಮಾಯಾ ಡ್ರ್ಯಾಗನ್ನಿಂದ ಸಹಾಯ ಪಡೆಯಬಹುದು ಎಂದು ಹೇಳಿದರು. ರಾಜಕುಮಾರಿ ವೀರ ತನ್ನ ಪ್ರಯಾಣವನ್ನು ಶುರು ಮಾಡಿದಳು. ತುಂಬಾ ಹೊತ್ತು ಅವಳು ಕುದುರೆ ಮೇಲೆ ಹೋದ ಮೇಲೆ ಆ ಮಾಯಾ ಡ್ರ್ಯಾಗನ್ ಇರುವ ಬೆಟ್ಟಕ್ಕೆ ತಲುಪಿದಳು. ಡ್ರ್ಯಾಗನ್ ಅನ್ನು ಸಮೀಪಿಸಿ ಹೇಳಿದಳು, ಹೇ ಡ್ರ್ಯಾಗನ್, ನನ್ನ ತಂದೆ ತಾಯರನ್ನು ಕಾಪಾಡಲು ನನಗೆ ಸಹಾಯ ಮಾಡುವೆಯಾ ಅಂತ ಕೇಳಿದಳು. ಡ್ರ್ಯಾಗನ್ ಹೇಳಿತು, ಆಯ್ತು, ನಾನು ಸಹಾಯ ಮಾಡುವೆ ಅಂತ, ಆದ್ರೆ ನೀನು ನನ್ನ ಜೊತೆ ಯುದ್ಧ ಮಾಡಿ ನನ್ನ ಸೋಲಿಸಬೇಕು ಅಂತ ಹೇಳುತ್ತೆ. ರಾಜಕುಮಾರಿ ಅದಕ್ಕೆ ಒಪ್ಪಿದಳು. ಅವಳು ಎಷ್ಟೇ ಕಷ್ಟಪಟ್ಟು ಯುದ್ಧ ಮಾಡಿದ್ರೂ ಅದನ್ನು ಸೋಲಿಸಲು ಆಗಲಿಲ್ಲ. ಆದ್ರೆ ಆ ಡ್ರ್ಯಾಗನ್ ಅವಳ ಕೌಶಲ್ಯವನ್ನು ನೋಡಿ ಬೆರಗಾಯ್ತು. ಡ್ರ್ಯಾಗನ್ ಹೇಳಿತು, ಏ ಧೈರ್ಯಶಾಲಿ ರಾಜಕುಮಾರಿ, ನಾನು ನಿನ್ನ ಕೌಶಲ್ಯಗಳನ್ನು ಮೆಚ್ಚಿದೆ. ಅದರಿಂದ ನಿನಗೆ ಸಹಾಯ ಮಾಡಲು ನಿರ್ಧರಿಸಿದೆ. ಬಾ, ನನ್ನ ಹಿಂದೆ ಕೂತ್ಕೋ, ನಿನ್ನನ್ನು ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತೀನಿ ಅನ್ನುತ್ತೆ. ಡ್ರ್ಯಾಗನ್ ಬೆಟ್ಟಗಳ ಮೇಲೆ ಹಾರಿ ಹೋಯ್ತು. ಸ್ವಲ್ಪ ಸಮಯದ ನಂತರ ಅವರು ಶಿವಾಲಯ ರಾಜ್ಯಕ್ಕೆ ತಲುಪಿದರು. ರಾಜಕುಮಾರಿ ಮತ್ತು ಡ್ರ್ಯಾಗನ್ ಅರಮನೆಯನ್ನು ಪ್ರವೇಶಿಸಿ ರಾಜನ ಕೊಠಡಿಗೆ ತಲುಪಿದರು. ಡ್ರ್ಯಾಗನ್ ತನ್ನ ಮಾಯಾಶಕ್ತಿಯಿಂದ ಅದರ ಕಂಬಿಗಳನ್ನು ಹೊಡೆದು ಬಾಗಿಲು ತೆಗೆಯಿತು ಹಾಗೂ ರಾಜ ರಾಣಿಯನ್ನು ಬಿಡಿಸಿತು. ರಾಜಕುಮಾರಿ ವೀರ ಕೇತುವಿನ ಜೊತೆ ಯುದ್ಧ ಮಾಡಿದ್ಲು. ಆಗ ಡ್ರ್ಯಾಗನ್ ತನ್ನ ಬಾಯಿಂದ ಬೆಂಕಿಯನ್ನು ಉಗುಳಿತು. ಆ ಜಾದೂಗಾರ ಭಯಪಟ್ಟು ಅವರ ಮುಂದೆ ಮೊಣಕಾಲಲ್ಲಿ ಕುಳಿತುಕೊಂಡ. ರಾಜಕುಮಾರಿ ತನ್ನ ಸೈನಿಕರಿಗೆ ಕೇತುವನ್ನು ಕತ್ತಲು ಸೆರೆಯಲ್ಲಿ ಬಂಧಿಸಲು ಆಜ್ಞಾಪಿಸಿದಳು. ಅವಳ ಸೈನ್ಯ ಕೇತುವಿನ ಅಣ್ಣನನ್ನು ದಾಳಿ ಮಾಡಿತು. ಅವರು ಅವನನ್ನು ಮತ್ತು ಅವನ ಸೈನ್ಯವನ್ನು ಸೋಲಿಸಿದರು. ಅವನನ್ನು ಬಂಧಿಸಿ ಕೇತುವಿನೊಂದಿಗೆ ಇಟ್ಟರು. ಆಗ ಆ ಧೈರ್ಯಶಾಲಿ ರಾಜಕುಮಾರಿ ಅವಳ ಹೆತ್ತವರನ್ನು ಬಿಡಿಸಿ ಶಿವಾಲಯದ ರಾಜ್ಯವನ್ನು ಆಳಿದಳು. ಆಗ್ಲಿಂದ ರಾಜ್ಯದ ಎಲ್ಲ ಜನರು ತುಂಬಾ ಸಂತೋಷಕರ ಹಾಗೂ ನೆಮ್ಮದಿಯ ಜೀವನ ನಡೆಸಿದ್ರು. ತೋಳ ಮತ್ತು 7 ಮೇಕೆ ಮರಿಗಳು. ಒಂದಾನೊಂದು ಕಾಲದಲ್ಲಿ ಕಾಡಲ್ಲಿ ಒಂದು ತಾಯಿ ಮೇಕೆ ಹಾಗೂ 7 ಚಿಕ್ಕ ಮೇಕೆ ಮರಿಗಳು ವಾಸಿಸುತ್ತಿದ್ದರು. ಅವರು ಒಂದು ಬಲವಾದ ಮರದ ಮನೆಯಲ್ಲಿ ಮರಗಳು ಹೂಗಳು ಸುತ್ತುಮುತ್ತಿದ ಹುಲ್ಲುಗಾವಲಲ್ಲಿ ಜೀವಿಸುತ್ತಿದ್ದರು. ಮಕ್ಕಳು ಆ ಹುಲ್ಲುಗಾವಲಲ್ಲಿ ಆಟವಾಡ್ತಿದ್ರು. ದಿನವಿಡೀ ಒಬ್ಬರನ್ನೊಬ್ಬರು ಹಿಂಬಾಲಿಸುತ್ತಾ ಓಡುತ್ತಾ ಬಚ್ಚಿಟ್ಟುಕೊಳ್ತಿದ್ರು. ತಾಯಿ ಮೇಕೆ ಅವರನ್ನು ಗಮನಿಸುತ್ತಿದ್ದಳು. ಏಕೆಂದರೆ ಆ ಅಡವಿ ಪೂರ್ತಿ ಕ್ರೂರ ಮತ್ತು ಕುತಂತ್ರ ಮೃಗಗಳೊಂದಿಗೆ ಕೂಡಿತ್ತು. ಒಂದು ದಿನ ಕುತಂತ್ರ ನರಿಯೊಂದು ಆ ಮಕ್ಕಳು ಮನೆಯ ಮುಂದೆ ಆಟವಾಡುವುದನ್ನು ನೋಡಿದ.
ನೋಡುತ್ತಾ ಇತ್ತು. ಮರುದಿನ ಮಕ್ಕಳು ಮನೆಯ ಹೊರಗಡೆ ಆಟವಾಡ್ತಿದ್ರು. ಅವರ ತಾಯಿ ಮೇಕೆ ಅವರನ್ನು ಗಮನಿಸುತ್ತಿದ್ಲು. ಇದ್ದಕ್ಕಿದ್ದಂತೆ ಯಾರೋ ಪೊದೆಯಲ್ಲಿರುವುದನ್ನು ನೋಡಿದಳು. ಅವಳು ಹುಷಾರಾಗಿ ಗಮನಿಸಿದಾಗ ಅದು ಒಂದು ದೊಡ್ಡ ಕುತಂತ್ರ ನರಿಯಾಗಿತ್ತು. ತಾಯಿ ಮೇಕೆ ತಕ್ಷಣ ಅವಳ ಮಕ್ಕಳನ್ನೆಲ್ಲ ಒಳಗಡೆ ಹೋಗಲು ಹೇಳಿತು. ಅವಳು ಆ ದೊಡ್ಡ ಕುತಂತ್ರ ನರಿಯ ಬಗ್ಗೆ ಹೇಳಿ ಹುಷಾರಾಗಿರಬೇಕು ಎಂದು ಎಚ್ಚರಿಸಿದಳು. ಮರುದಿನ ತಿಂಡಿಯನ್ನು ತರಲು ಹೊರಗಡೆ ಹೋಗಬೇಕಾಯಿತು. ಅವಳ ಮಕ್ಕಳನ್ನು ಒಳಗಡೆಯಿಂದ ಬೀಗ ಹಾಕಿಕೊಳ್ಳಲು ಹೇಳಿದಳು. ಏನೇ ಆಗಿರಲಿ ಯಾವುದೇ ಕಾರಣಕ್ಕೂ ಯಾವುದೇ ಅಪರಿಚಿತರಿಗೆ ಬಾಗಿಲು ತೆರೆಯಬೇಡಿ. ಮಕ್ಕಳು ಹೇಳಿದ್ರು, ಓ ಅಮ್ಮ, ಚಿಂತಿಸಬೇಡ, ನಾವು ಯಾರನ್ನು ಒಳಗೆ ಬರಲು ಬಿಡಲ್ಲ. ತಾಯಿ ಮೇಕೆ ತಿಂಡಿಯನ್ನು ಹುಡುಕಲು ಹೊರಗಡೆ ಹೋದಳು. ಮಕ್ಕಳು ಒಳಗಡೆಯಿಂದ ಬೀಗ ಹಾಕಿಕೊಂಡರು. ತಾಯಿ ಮೇಕೆ ಹೊರಗೆ ಹೋದ ತಕ್ಷಣ ಆ ಕುತಂತ್ರ ನರಿ ಮನೆ ಹತ್ರ ಬಂದು ಹೇಳಿಕೊಳ್ತು. ಆಹಾ, ಏನು ಹಬ್ಬ, ಅದ್ಭುತ, 7 ಮೇಕೆಗಳು. ನರಿ ಬಾಗಿಲ ಹತ್ರ ಬಂದು ಬಾಗಿಲು ತಟ್ಟಿ, ಹೇ ಮಕ್ಕಳ, ನಾನು ನಿಮ್ಮ ತಾಯಿ ಅನ್ನುತ್ತೆ. ನಾನು ಏನೋ ಮರೆತಿರುವೆನು, ಬಾಗಿಲು ತೆರೆಯಿರಿ. ಆದರೆ ಮಕ್ಕಳು ತುಂಬ ಹುಷಾರಾಗಿ, ಇಲ್ಲ ಅದು ಅಮ್ಮ ಅಲ್ಲ ಅಂತ ತಿಳ್ಕೊಂಡ್ರು. ನಮ್ಮ ತಾಯಿಯ ಕಂಠ ಇಷ್ಟು ಒರಟಾಗಿ ಇರಲ್ಲ. ಅದರಲ್ಲಿ ಒಂದು ಮರಿ ಹೇಳಿತು, ಹೇ ಕುತಂತ್ರ ನರಿ, ಹೊರಟೋಗು ಇಲ್ಲಿಂದ, ನಮಗೆ ಗೊತ್ತು ಇದು ನಮ್ಮ ತಾಯಿ ಅಲ್ಲ ಅಂತ. ಅದನ್ನು ಕೇಳಿದ ನರಿ ಸಿಟ್ಟಾಯಿತು. ಅದು ದಿನಸಿ ಅಂಗಡಿಗೆ ಹೋಗಿ ಒಂದು ಶೀಶೆ ಜೇನನ್ನು ತಗೊಂಡು ಬಂತು. ಅದು ಕೇಳಿತು, ಜೇನುತುಪ್ಪ ಕಂಠವನ್ನು ಮೃದುವಾಗಿಸುತ್ತದೆ ಅಂತ. ಅದು ಮೊತ್ತ ಜೇನನ್ನು ಕುಡಿಯಿತು. ಮತ್ತೆ ಮೇಕೆ ಮನೆಗೆ ಓಡಿತು. ಮತ್ತೆ ಮೃದುವಾದ ಕಂಠದಿಂದ ಹೇಳಿದು, ಮಕ್ಕಳೇ, ನಾನು ಮನೆಗೆ ಹಿಂತಿರುಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳಿತು. ಏಕೆಂದರೆ ಆ ಕುತಂತ್ರ ನರಿ ಹಾದು ಹೋಗುವುದನ್ನು ನೋಡಿದ್ದೆ. ದಯವಿಟ್ಟು ಬಾಗಿಲನ್ನು ತೆರೆಯಿರಿ. ಒಂದು ಪುಟ್ಟ ಮೇಕೆ ಬಾಗಿಲ ಹತ್ರ ಹೋಗಿ ತೆರೆಯಲು ಹೋಯಿತು. ಆಗ ಇನ್ನೊಂದು ಮೇಕೆ ಹೇಳಿತು, ನಿಲ್ಲಿ, ಇನ್ನೊಂದು ಬಾರಿ ಪರಿಶೀಲಿಸೋಣ. ಮೊನಕಾಲಲ್ಲಿ ಕುಳಿತು ಬಾಗಿಲಿನ ಸಂದಿಯಿಂದ ನೋಡು. ಆಗ ಕಾಣಿಸಿದ್ದು 2 ದೊಡ್ಡ ಕಪ್ಪು ಕಾಲುಗಳು ಉಗುರಿನಿಂದ ಇದ್ದಿದ್ದನ್ನು. ನೀನು ನಮ್ಮ ತಾಯಿಯಲ್ಲ, ಹೊರಟೋಗು ಕುತಂತ್ರ ನರಿಯೇ. ಓ, ಈ ಮಕ್ಕಳನ್ನು ಅಷ್ಟು ಸುಲಭವಾಗಿ ಯಾಮಾರ್ಸಕ್ಕಾಗಲ್ಲ, ಯೋಚನೆ ಮಾಡ್ತೀನಿ. ಆಗ ನರಿ ಹಿಟ್ಟಿನ ಗಿರಣಿಗೆ ಹೋಯಿತು. ಅದು ಬೆಳ್ಳಗಿನ ಹಿಟ್ಟಲ್ಲಿ ಧುಮುಕಿತು. ಈಗ ಅದು ಪೂರ್ತಿಯಾಗಿ ತಲೆಯಿಂದ ಕಾಲಿನವರೆಗೂ ಬೆಳ್ಳಗಾಯಿತು. ಅದು ಮತ್ತೆ ಮನೆಗೆ ಹಿಂತಿರುಗಿ ಬಾಗಿಲು ತಟ್ಟಿತು. ಮಕ್ಕಳೇ, ಬಾಗಿಲು ತೆರೆಯಿರಿ, ನಿಮ್ಮ ಅಮ್ಮ ಬಂದಿದ್ದೀನಿ. ಅದು ನಮ್ಮ ಅಮ್ಮ ಥರನೇ ಇದ್ದಾರೆ, ಅವರ ಕಾಲು ಕೂಡ ಬೆಳ್ಳಗಿದೆ. ಈ ಸಲ ನರಿ ಮಕ್ಕಳನ್ನು ಯಾಮಾರಿಸಿತು. ಪಾಪ ಆ ಮಕ್ಕಳು ಅವರ ಅಮ್ಮ ಅಂದುಕೊಂಡು ಬಾಗಿಲ ಹತ್ರ ಹೋಗಿ ತೆರೆದರು. ಆದರೆ ಅವರು ದೊಡ್ಡ ಕೆಟ್ಟ ನರಿಯನ್ನು ನೋಡಿದರು. ತುಂಬ ಕ್ರೂರವಾಗಿ ನಗುತ್ತಾ ಹಿಟ್ಟನ್ನೆಲ್ಲ ಉದುರಿಸಿಬಿಡ್ತು. ಈಗ ನೀವೆಲ್ಲರೂ ನನ್ನ ಹೊಟ್ಟೆಯಲ್ಲಿರ್ತೀರಾ. ಆಹಾ, ಏನು ಹಬ್ಬ ಈ ದಿನ. ಪಾಪ ಆ ಮಕ್ಕಳು ಭಯದಿಂದ ಓಡಿದರು. ಅವರು ಅವಿತುಕೊಳ್ಳಲು ಶುರು ಮಾಡಿದ್ರು. ಒಬ್ಬರು ಮಂಚದ ಅಡಿಯಲ್ಲಿ, ಇನ್ನೊಬ್ಬರು ಟೇಬಲ್ ಅಡಿಯಲ್ಲಿ, ಇನ್ನೊಬ್ಬರು ದೊಡ್ಡ ಮಡಕೆಯ ಹಿಂದೆ, ಇನ್ನೊಬ್ಬರು ಬೀರು ಒಳಗೆ ಅವಿತುಕೊಂಡರು. ಒಬ್ಬರು ಬೆಂಕಿ ಜಾಗಕ್ಕೆ ಹೋದರು, ಇನ್ನೊಬ್ರು ಓವನ್ ಒಳಗೆ ಹೋದ್ರು. ಮತ್ತೆ ಪುಟ್ಟ ಮಗು ಅದು ಗಡಿಯಾರದಲ್ಲಿ ಬಚ್ಚಿಟ್ಟುಕೊಳ್ಳಲು ಹೋಯಿತು. ಹೊರಗಡೆ ಬನ್ನಿ, ನನ್ನ ರುಚಿಯಾದ ಆಹಾರಗಳೇ, ನೋಯಿಸದೆ ನಿಮ್ಮನ್ನು ತಿನ್ನುತ್ತೇನೆ, ಬನ್ನಿ. ಒಬ್ಬರ ನಂತರ ಒಬ್ಬರು ಎಲ್ಲ ಮಕ್ಕಳನ್ನು ಅವರ ಜಾಗಗಳಿಂದ ಎಳೆಯಿತು. ನರಿ ಎಲ್ಲ ಮಕ್ಕಳನ್ನು ಪೂರ್ತಿಯಾಗಿ ನುಂಗಿಬಿಡ್ತು.
ಆದರೆ ಗಡಿಯಾರದಲ್ಲಿ ಅವಿತುಕೊಂಡ ಪುಟ್ಟ ಮರಿಯನ್ನು ಬಿಟ್ಟು ನರಿ ಹೋದ್ಮೇಲೆ ಅಮ್ಮ ಮೇಕೆ ಮನೆ ಸೇರಿತು. ಬಾಗಿಲು ತೆಗೆದಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಮನೆಯೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹೇಗಂದ್ರೆ ಹಾಗೆ ಬಿದ್ದಿತ್ತು. ಎಲ್ಲ ಮಕ್ಕಳು ಕಾಣೆಯಾಗಿದ್ರು. ತಾಯಿ ಮೇಕೆ ಅಳಲು ಶುರು ಮಾಡಿತು. ಎಲ್ಲಿದ್ದೀರಾ ನನ್ನ ಪ್ರೀತಿಯ ಮಕ್ಕಳೇ? ಇದ್ದಕ್ಕಿದ್ದಂತೆ ಪುಟ್ಟ ಮರಿ ಗಡಿಯಾರದಿಂದ ಹೊರಗೆ ಬಂತು. ಅವನು ತಾಯಿಯನ್ನು ತಪ್ಪಿಕೊಂಡು ತುಂಬಾ ಅತ್ತ ಹಾಗೂ ನಡೆದ ಎಲ್ಲದನ್ನು ಹೇಳಿದ. ಚಿಂತಿಸಬೇಡ, ಈಗಲೇ ನರಿ ಹತ್ರ ಹೋಗಿ ಅದಕ್ಕೆ ಪಾಠ ಕಲಿಸೋಣ. ಮರಿ ಸೂಜಿ, ದಾರ, ಕತ್ತರಿಯನ್ನು ಎತ್ಕೊಂಡು ಬಾ. ಹಾಗೂ ಅವರು ನರಿಗೋಸ್ಕರ ಕಾಯ್ತಿದ್ರು. ಸ್ವಲ್ಪ ಸಮಯದವರೆಗೂ ಹುಡುಕಿದ ನಂತರ ಅವರು ನರಿಯನ್ನು ನೋಡಿದರು. ಅದು ನದಿ ಹತ್ರ ಮಲಗಿತ್ತು ಹಾಗೂ ತುಂಬಾ ಗಾಢ ನಿದ್ದೆಯಲ್ಲಿತ್ತು. ತಾಯಿ ಮೇಕೆ ಆ ನರಿಯ ಹೊಟ್ಟೆಯನ್ನು ಕತ್ತರಿಯಿಂದ ಕತ್ತರಿಸಿ ಒಂದೊಂದಾಗಿ ಆ ಮರಿಗಳನ್ನು ಹೊರಗೆ ತೆಗೆಯಿತು. ಹಾಗೂ ಅದರ ಹೊಟ್ಟೆ ತುಂಬ ಕಲ್ಲುಗಳನ್ನು ತುಂಬಿತು. ಹೊಟ್ಟೆಯನ್ನು ಸೂಜಿ ದಾರದಿಂದ ಹೊಲಿಯಿತು. ನರಿ ತುಂಬಾ ಕಾಲ ನಿದ್ದೆ ಮಾಡಿತ್ತು. ಅದು ನಿದ್ದೆಯಿಂದ ಎದ್ದಾಗ ತುಂಬಾ ದಾಹದಲ್ಲಿತ್ತು. ಅದರಿಂದ ಸ್ವಲ್ಪ ನೀರನ್ನು ಕುಡಿಯಲು ನಿರ್ಧರಿಸಿತು. ನೀರನ್ನು ಕುಡಿಯಲು ಬಾಗಿದ ತಕ್ಷಣ ಅದರ ಸಮತೋಲನವನ್ನು ಕಳೆದುಕೊಳ್ಳುತ್ತೆ, ಏಕೆಂದರೆ ಅದರ ಹೊಟ್ಟೆ ಪೂರ್ತಿ ಕಲ್ಲುಗಳಿಂದ ತುಂಬಿತ್ತು ಹಾಗೂ ನದಿಯಲ್ಲಿ ಬಿದ್ದು ಮುಳುಗಿತ್ತು. ಮೇಕೆ ಮತ್ತು ಅದರ ಮರಿಗಳು ದೂರದಿಂದಾನೇ ಎಲ್ಲ ನೋಡ್ತಿದ್ರು. ತಾಯಿ ಮೇಕೆ ಮತ್ತು ಅದರ ಮರಿಗಳು ಇನ್ನು ಅವರಿಗೆ ಯಾವ ಆಪತ್ತಿಲ್ಲ ಅಂದುಕೊಂಡು ಎಲ್ಲರೂ ಸಂತೋಷದಿಂದ ಮನೆಗೆ ಹೋದ್ರು. Hi, I'm sure you enjoyed watching this video. Please click on the subscribe button to subscribe to our channel and watch more interesting videos.